ಸರ್ಕಾರದ ಪ್ರಸ್ತಾವಿತ ವಿದ್ಯುತ್ ಕಾಯ್ದೆ ತಿದ್ದುಪಡಿ 2026 ವಿದ್ಯುತ್ ವಲಯವನ್ನ ಸಂಪೂರ್ಣ ಖಾಸಗೀಕರಣದ ಉನ್ನಾರದ ಸೂಚನೆ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೂ ಕೂಡ ವಿದ್ಯುತ್ ವಲಯ ಖಾಸಗೀಕರಣವಾಗಬಾರದು. ಇದರಿಂದ ರೈತರು ಮತ್ತು ಬಡವರಿಗೆ ಹೊರೆಯಾಗುತ್ತದೆ ಎಂದು ಬೇಲೂರು ಚೆಸ್ಕಾಂ ಇಲಾಖೆಯ ನೌಕರರು ವಿದ್ಯುತ್ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವತ್ತು ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಈಗ ನಾನು ಇಲ್ಲೂ ಕೇಳಿದೆ, ಇವತ್ತು ಸರ್ಕಾರದಿಂದ ಅಥವಾ ಮ್ಯಾನೇಜ್ಮೆಂಟ್ ಅವ್ರದ್ದು ಲಾಸಸ್ಸು ಬರೀ ನಮ್ಮ ಕಡೆ ಬೆಟ್ಟು ಹೋಗ್ತಾ ಇದ್ದಾರೆ, ಅಧಿಕಾರಿ ಮತ್ತೆ ಮೆನ್ ಸ್ಟಾಫ್ ಕಡೆ. ಕರೆಕ್ಟಾ? ಎಲ್ಲರೂ ನಮ್ಮ ಕಡೆ ಬೆಟ್ಟು. ಇವತ್ತು ಲಾಸಸ್ ಆಗಿರೋ ಕಂಪ್ನಿಗಳ ಲಾಸಸ್ ಕೂಪಕ್ಕೆ ಹೋಗಿರೋದು ಸರ್ಕಾರ ಮತ್ತೆ ಮ್ಯಾನೇಜ್ಮೆಂಟ್ ಅನ್ನೋಂಥ ಬ್ಯಾಡ್ಜಿ ಟೆಂಡರು ಬ್ಯಾಡ್ಜಿ ಯೋಜನೆಗಳಿಂದ ತಂದಿರುವ ಯಾವುದೋ ಅಧಿಕಾರಿಗಳಿಂದ ಕಂಪ್ನಿ ಲಾಸ್ ಆಗಿಲ್ಲ. ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಏನು ಕಾವೇರಿ ಬಂದಲ್ಲಿ ಕೂತ್ಕೊಂಡು ದಂಧೆ ಮಾಡ್ತಾರಲ್ಲ, ಆ ದಂಧೆಯಿಂದ ಕಂಪ್ನಿಗಳು ಲಾಸ್ ಆಗಿದೆ. ಬೆಸ್ಕಾಂ ಕಂಪ್ನಿ 40,000 ಕೋಟಿ ಲಾಸ್ ತಗೊಳ್ತಾ ಇದ್ದಾರೆ. ಯಾವುದರಲ್ಲಿ ಕೇಬಲ್ ಮಾಫಿಯಾ ನಡೆಸ್ಬಿಟ್ಟಿದ್ದಾರೆ, ಹಂಗಾಗಿ ಲಾಸ್ ಆಗಿದೆ. ನಮ್ಮ ಈ ಬಡಪಾಯಿ ಲೈನ್ಮನ್ ಅಧಿಕಾರಿಗಳಿಂದ ಯಾವುದೇ ಕಾರಣಕ್ಕೆ ಲಾಸ್ ಆಗಿಲ್ಲ. ನಾನು ಎಲ್ಲಿ ಬೇಕಾದ್ರೆ ಘಟಕೋಚವಾಗಿ ಹೇಳುತ್ತದೆ ತಯಾರಿದೆ. ನಾನು ಸ್ನೇಹಿತರೆ, ಇವರು ಪುಟ್ರು ಜ್ಯೋತಿ, ಗಂಗಾ ಕಲ್ಯಾಣ ಎಲ್ಲ ಯೋಜನೆ ತಂದರು. ಎಲ್ಲ ರೈತರು, ಅನ್ನದಾತ ರೈತರು ಅವ್ರು ಕೊಡಲೇಬೇಕು, ನಾವು ಮಾಡಿಕೊಡ್ಲೇಬೇಕು. ಟಿ ಸಿ ಕೊಡಬೇಕು, ಕಂಬ ಹಾಕೋ ಲೈನ್ ಕೊಡ್ಬೇಕು, ಎಲ್ಲ ಕೊಡ್ಬೇಕು, ಕೊಡೋಣ. ಯಾಕಂದ್ರೆ ಅವರೇ ಈ ದೇಶದ ಬೆನ್ನೆಲು ರೈತರು. ಆದರೆ ಆ ಪ್ರಾಜೆಕ್ಟಿಗೆ ಎಷ್ಟು ಖರ್ಚಾಯ್ತು ಅಂತ ಯಾರು ಲೆಕ್ಕ ಹೇಳಲ್ಲ. 2,200 ಕೋಟಿ ರೂಪಾಯಿ ಖರ್ಚಾಗಿದೆ. ಸರ್ಕಾರದಿಂದ ಬಂದಿರೋದು ಬರೀ 400 ಕೋಟಿ ರೂಪಾಯಿ. ಇವತ್ತು 1,908 ಕೋಟಿ ರೂಪಾಯಿಗೆ ನಮ್ಮ ಕಂಪ್ನಿ ಬಡ್ಡಿ ಕಟ್ತಾ ಇದೆ 9.5. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ. ಮಾತಾಡಿದ್ರೆ ಲೈನ್ ಮ್ಯಾನ್ ಕಡೆಯಿಂದ ಆಯ್ತು, ಅಧಿಕಾರಿಗಳಿಂದ ಆಯ್ತು. ಲೈನ್ ಮ್ಯಾನ್ ಕಡೆಯಿಂದ ಅಧಿಕಾರಿ ಏನಿದು? ಏನು ಲೈನ್ ಮ್ಯಾನ್ ಎಷ್ಟು ಲಾಸ್ ಮಾಡ್ಬೋದು ದಿನಕ್ಕೆ ಹೇಳಿ? ಇವತ್ತು ಕಟ್ಟಿ ನಾನು ನಾಳೆ ಕಟ್ಸ್ಕೊಂಡು ಬರ್ತಾ ಇದ್ದಾರೆ. ಲೈನ್ ಮ್ಯಾನ್ ಕನ್ವಿನ್ಸ್ ಮಾಡಿ ಇವತ್ತು 200 ರೂಪಾಯಿಗೆ ನಮ್ಮ ಲೈನ್ ಮ್ಯಾನ್ಗಳು ಬೀದಿಯಲ್ಲಿ ಸುತ್ತಾ ಇದ್ದಾರೆ, ಕಲೆಕ್ಷನ್ಗೆ ತರ್ತಾ ಇದ್ದಾರೆ ದುಡ್ಡು. ಅವ್ರು ಮ್ಯಾಕ್ಸಿಮಮ್ ಅವ್ರ ಕೈಯಲ್ಲಿ ಎಷ್ಟಾಗ್ತಾ ಇದ್ದಾರೆ, ಎಫೆಕ್ಟ್ ಆಗ್ತಾ ಇದ್ದಾರೆ. ದಯವಿಟ್ಟು ಈ ಲಾಸಸ್ ಬಗ್ಗೆ ಸರ್ಕಾರ ಮತ್ತೆ ಮ್ಯಾನೇಜ್ಮೆಂಟ್ಗೂ ನೀವು ಬೆಟ್ಟು ತೋರ್ತೀರಿ ಅಂತ ನಾನು ಹೇಳಕ್ ಬಯಸ್ತೀನಿ. ಎಲ್ಲರಿಗೂ ಈ ಮಾತುಕತೆ ಯಾರ್ದಾದ್ರು ಬೇಜಾರಾದ್ರೆ ಬೇಜಾರು ಮಾಡ್ಕೊಳ್ಬಹುದು. 40,000 ಕೋಟಿ ಬೆಸ್ಕಾಂ ಕಂಪ್ನಿ ಲಾಸ್ ಅಂತಾರೆ ಕೇಬಲಿಂಗ್ ಮಾಡಕ್ಕೆ. ಇವತ್ತು ಆ ಟೆಂಡರ್ ಪೂರ ಆಗಿಲ್ಲ. 40,000 ಕಂಪ್ನಿ ಲಾಸ್ ಆದ ಕಂಪ್ನಿ ಸಾಲ ಹೋಯ್ತು. ಏನಕ್ಕೆ ಮಾಡ್ತಾ ಇದ್ದೀರಾ? ಇವತ್ತು ಯಾವುದೋ ಲೈನ್ ಮ್ಯಾನು 200 ರೂಪಾಯಿ ತಂದಿಲ್ಲ ಅಂದ್ರೆ ಹಂಗೆ ಹಿಂಗೆ ಅಂತಾರೆ. ದಯವಿಟ್ಟು ಬೇಡ. ಮ್ಯಾನೇಜ್ಮೆಂಟ್ ಮತ್ತು ಸರ್ಕಾರಕ್ಕೆ ತೋರ್ಸೋಣ ಬೆಟ್ಟು. ಹೋರಾಟ ಹೇಳಿದಾಗ ಮ್ಯಾನೇಜ್ಮೆಂಟ್ ಮತ್ತು ಸರ್ಕಾರ ವಿರುದ್ಧ ಹೋರಾಟ ಮಾಡೋಣ. ನಮ್ಮ ಲೈನ್ ಮ್ಯಾನ್ ಮಾಡಿಲ್ಲ ಅಂತ ಹೇಳೋದು ಎಲ್ಲೂ ಬೇಡ. ಇವತ್ತು ಲೈನ್ ಮ್ಯಾನ್ ಮ್ಯಾಕ್ಸಿಮಮ್ ಕೆಲಸ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅದು ನಿಜ. ಕಷ್ಟದ ದಿನಗಳು ಲಾಸ್ಟ್ ಟೈಮ್ CC ಮೀಟಿಂಗ್ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. CC ಡೆಲಿಗೇಟ್ ಆದಾಗಲಿ ಇಲ್ಲಿ ಮಾತಾಡಿದ್ದೆ ನಾನು ನಿಂತು. ಕಷ್ಟದ ದಿನ ಬಂದೇ ಬರುತ್ತೆ ಇಲಾಖೆಗೆ ಅಂತ ಅದು ಬಂದಿದೆ. 19 ಜಿಲ್ಲೆಯನ್ನು ಟಾಟಾ ಕಂಪ್ನಿ ಪ್ರೈವೇಟಿಗೆ ಕೇಳಿದ್ದಾರೆ. ಅದು ಮೋಸ್ಟ್ಲಿ ಇವತ್ತು 2-3 ಡೇಸಲ್ಲಿ ಪ್ರೋಸೆಸ್ ನಡೀಬೋದು. ಬಂದಿದೆ ಪ್ರೋಸೆಸ್ಗೆ. ಅದು ಹೋರಾಟ ಮಾಡಬೇಕು, ಹೋರಾಟದಲ್ಲಿ ಹಿಡಿಬೇಕು. ಇವತ್ತೇನು ಕೇಂದ್ರ ಸಮಿತಿ ನಮ್ಮ ಒಕ್ಕೂಟ ಏನು ಸೂಚನೆ ಕೊಡ್ತಾರೆ ಆ ಸೂಚನೆ ಮೇಲೆ ಹೋರಾಟ ಮಾಡಬೇಕು. ನಾವಾಗೆ ಹೋರಾಟ ಮಾಡೋಂಗಿಲ್ಲ. ಇವತ್ತು ನಿರಂಜನ್ ಸರ್ ಹೇಳಿದ್ರು, ಇಂಟೆಲಿಜೆನ್ಸಿಂದ ಫೋನ್ ಬಂದ ನನಗೆ ಬೆಳಗ್ಗೆ 6 ಗಂಟೆಗೆ ಬಂದಿತ್ತು ಫೋನ್. ಎಲ್ಲಿ ಸ್ಟ್ರೈಕ್ ಮಾಡ್ತೀರಾ ಎಲ್ಲೆಲ್ಲ ಅಂತ 3 ಕಡೆ ಅಂತ ಹೇಳಿದೆ. ಆಲೂರು, ಬೇಲೂರು, ಸಕಲೇಶ್ಪುರ ನಡೆಯುತ್ತೆ ಸರ್. ನಾನು ಸಕಲೇಶ್ಪುರದಲ್ಲಿ ಇರ್ತೀನಿ ಅಂತ ಹೇಳಿದೆ. ಸ್ನೇಹಿತರೆ, ಆಮೇಲೆ ನಾನು ನಿಮ್ಮ ಸಪೋರ್ಟಾಗಿ ಮಾತಾಡೋದಂತ ನೀವು ನೆಗ್ಲೆಕ್ಟ್ ಆಗೋಗ್ಬೇಡಿ. ನಮ್ಮದು ಜವಾಬ್ದಾರಿ ಇದೆ ಇಲಾಖೆ ಮೇಲೆ. ನಾವು ಕೆಲಸ ಮಾಡಿದ್ರೆ ಇಲಾಖೆ ಉಳಿಯೋದು. ಯಾರೋ ಲಾಸ್ ಮಾಡಿದ್ದು ನಮ್ಮ ಕಂಪ್ನಿ ನಾವು ಬಿಡೋದು ಬೇಡ. ನಾವು ನಮ್ಮ ಈ ಕಂಪ್ನಿನ ಅನ್ನ ತಿಂತಾ ಇದ್ದೀವಿ. ನಮ್ಮ ಇವತ್ತೇನು ಮಕ್ಕಳು ಮರಿ ಎಲ್ಲರೂ ಒಳ್ಳೊಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಶಾಲೆಗೆ ಹೋಗ್ತಾ ಇದ್ದಾರೆ, ಒಳ್ಳೆ ರೀತಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂದರೆ ಈ ಇಲಾಖೆಯಿಂದ. ಕರೆಕ್ಟಾ? ಹಂಗಾಗಿ ದಯವಿಟ್ಟು ನೀವು ನೆಗ್ಲೆಕ್ಟ್ ಹೋಗಬೇಡಿ. ಏನು ಅಧಿಕಾರಿಗಳು ಸೂಚನೆ ಕೊಡ್ತಾರೆ ಕೆಲಸ ಮಾಡ್ತಾ ಇದ್ದೀರಾ ಮಾಡಿ. ಇನ್ನು ಮುಂದೇನು 1902 ಶುರು ಆದಂಥ ಈ ಕ್ಷೇತ್ರ ಏನಿದೆ ಇವತ್ತು 2026 ಬಂದು ಎಲ್ಲ KPTCL ಎಸ್ಕಾಂ ಎಲ್ಲ ಅಧಿಕಾರಿ ನೌಕರರು ಒಳ್ಳೆ ಉತ್ತಮವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ಗ್ರಾಹಕರಲ್ಲಿ ಎಲ್ಲರಿಗೂ ಒಳ್ಳೆ ಸೇವೆ ಕೊಟ್ಟಿದ್ದೀವಿ. ಇವತ್ತು ಏಕಾಏಕಿ ಸರ್ಕಾರ ಮತ್ತು KRS ಏನಿದ್ದಾರೆ ಅವರು ತಂದೆ ಮರಣ ಶಾಸನ ಬರೆಯಕ್ಕೆ ಹೊರಟಾಗ ಬರೀ ನಮ್ದಾಗಲ್ಲ, ಕನ್ಸೂಮರು ರೈತರು ಎಲ್ಲರಿಗಾಗುತ್ತೆ. ಬರೀ ನಮಗೆ ಕಾರ್ಮಿಕರಾಗುತ್ತೆ ಅಂದ್ರೆ ಸುಳ್ಳು. ಎಲ್ಲರಿಗೂ ಆಗುತ್ತೆ, ಕನ್ಸೂಮರ್ಗೂ ಆಗುತ್ತೆ. ಇವತ್ತು ಮಹಾರಾಷ್ಟ್ರ, ಒಡಿಶಾ, ಡೆಲ್ಲಿ ಏನು ಟಾಟಾ ನಡೆಸ್ತಾ ಇದ್ದಾನೆ ಸರ್, ಪರ್ ಯೂನಿಟ್ 14 ರೂಪಾಯಿ ಕೊಡ್ತಾ ಇದ್ದಾರೆ ಸರ್. ನನಗೆ ಒಂದು ಮಾಹಿತಿ ಕೊಟ್ಟಾರ. ಮುಂಬೈಯಲ್ಲಿ ಪರ್ ಯೂನಿಟ್ಗೆ 14 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಎಷ್ಟು ಸರ್ 7 ರೂಪಾಯಿ ಕೊಡ್ತಾ ಇದ್ದೀವಿ. ಓಲಾ ಹೋಗ್ತಿರಲ್ಲ ಕನ್ಸೂಮರ್ಗೆ ಮನವರಿಕೆ ಬರೋಕ್ಕೆ ಮಾಡಿಕೊಡಿ, ಹೇಳಿ ಸರ್ ಹಿಂಗಾಗುತ್ತೆ, ಹೀಗಿದೆ, ಅದು ನಡೀತಾ ಇದೆ, ಅದು ನಡೀತಾ ಇದೆ, ನಿಮಗೂ ಇಷ್ಟು ಕಷ್ಟ ಆಗುತ್ತೆ, ನಮಗೂ ಇಷ್ಟು ಕಷ್ಟ ಆಗುತ್ತೆ ಅಂತ ಈ ಪ್ರತಿಭಟನೆ ಮಾಡಿ ನಾವು ಈ ಥರ ಜಯಗೊಳಿಸಬೇಕಂದ್ರೆ ರೈತರು ಕನ್ಸೂಮರ್ ನಮ್ಮ ಜೊತೆ ನಿಂತರೆ ಮಾತ್ರ ಆಗುತ್ತೆ.
ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ಮಾಡೋಕ್ಕಾಗಲ್ಲ. ಇವತ್ತು ರೈತರು ಬೀದಿಗೆ ಇಳಿದ್ರೆ ಮಾತ್ರ ಈ ಖಾಸಗೀಕರಣದಿಂದ ಬಚಾವ್ ಆಗೋದು. ಸ್ನೇಹಿತರೆ, ಕೆಲಸ ಮಾಡೋಣ, ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಏನು ಕೇಂದ್ರ ಸಮಿತಿಯ ಅಧ್ಯಕ್ಷರು ಏನು ಸೂಚನೆ ಕೊಡ್ತಾರೆ, ಇನ್ನು ಮೈಸೂರು ಕಡೆ ಸೂಚನೆ ಕೊಡ್ತಾರೆ, 4 ಗಂಟೆ ಮೈಸೂರು ಅವ್ರು ಏನು ಸೂಚನೆ ಕೊಡ್ತಾರೆ ಅದು ಸೂಚನೆ ಪ್ರಕಾರ ಹೋರಾಟ ಮಾಡೋಣ. ಏನು ಬಂದು ಇಂಟೆಲಿಜೆನ್ಸ್ ನಾವು ಫೋನ್ ಮಾಡಿ ತಗೊಂಡು ಜೈಲಿಗೆ ಕೂರಿಸ್ತಾರೆ, ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಏನು ಕೇಸ್ ರಿಜಿಸ್ಟರ್ ಮಾಡ್ತಾರೋ ಮಾಡ್ಕೊಳ್ಳಿ. 4 ಆಗಿದೆ, ನಾನು 5 ಅಂತ ತಿಳ್ಕೊಳ್ತೀನಿ ನಾನು ಅಷ್ಟೇ. ನನ್ನ ಕೇಸ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ದಯವಿಟ್ಟು ಭಾರಿ ಕಷ್ಟ ದಿನ ಬಂದಾಗಿದೆ ಹತ್ರಕ್ಕೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಹೇಳೋದಿಲ್ಲ, ವಿದ್ಯುತ್ ಕ್ಷೇತ್ರ, ಆರೋಗ್ಯ, ಪೊಲೀಸ್ ಏನಿದೆ ಸರ್ಕಾರ ಅಧೀನಲ್ಲೇ ಇರಬೇಕು. ಯಾವತ್ತು ಸರ್ಕಾರ ಬಿಟ್ಟು ಹೋದರೆ ಕೆಡ್ತಂತ ಇವತ್ತು ಕೆಡ್ತಾ ಇದೆ ಒಂದು ಕಡೆಯಿಂದ. ಇವತ್ತು ಏರ್ಪೋರ್ಟ್ ಮಾರಾಯಿತು ಅದಾನಿ. ಇವತ್ತು ಬೆಂಗಳೂರು ಏರ್ಪೋರ್ಟಿಗೆ ಮೊನ್ನೆ ಹೋಗಿದ್ದೆ, ಅದು ಕನ್ಸ್ಯೂಮರ್ ಹೇಳಿ ಒಂದು ಇಡೀ ದಿನ ನಿಲ್ಸಿದ್ದೆ, 300 ರೂಪಾಯಿ ಪಾರ್ಕಿಂಗ್ ಕೊಟ್ಟಿದ್ದೆ ನಾನು. ಇದು ಇಡೀ ದಿನ 300 ರೂಪಾಯಿ ಕೇಳ್ತಾ ನಾನು. 8 ಅವರ್ಸ್ 8 ಮಿನಿಟ್ಸ್ ಮಾತ್ರ ಫ್ರೀ. ಅದ್ರ ನಂತರ 4 ಗಂಟೆಗೆ 300 ರೂಪಾಯಿ ಆಗ್ತಾನೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಆ ಪರಿಸ್ಥಿತಿ ಜನಗಳಿಗೂ ಬರುತ್ತೆ. ಅದು ಜನಗಳಿಗೆ ಹೇಳಿ ಮನವರಿಕೆ ಮಾಡ್ಕೊಳ್ಳಿ. ದಯವಿಟ್ಟು ಕೆಲಸ ಮಾಡೋಣ, ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಈ ಟಾಟಾ ಕಂಪ್ನಿ ಇವೆಲ್ಲ ಬಂದಿದೆ, ಇದ್ರೇನು ಬಂದಿದೆ, ನೀವು ನೋಡಿದಿರ ಖಾಸಗೀಕರಣ ಪ್ರತಿಭಟನೆಗಳನ್ನ ಜೊತೆ ಎಲ್ಲ ನಡೆದಿದೆ. ಸಂಘ ಬಲಿಷ್ಠವಾಗಿದೆ, ಈ ಒಕ್ಕೂಟ ಬಲಿಷ್ಠವಾಗಿದೆ. ಹಂಗಂತ ಬಲಿಷ್ಠವಾಗಿದೆ ಅಂತ ನಾವು ನಮ್ಮ ಕೆಲಸ ಇವತ್ತು ಸ್ಟಾಪ್ ನೋಡಿದ್ರೆ ಬಂದಿರೋ ನೋಡಿದ್ರೆ ಬೇಜಾರಾಗ್ತಾ ಇರಲಿ. ಮಳೆಗಾಲ ಕೆಲಸ ಮಾಡ್ತಾ ಇದ್ದಾರೆ, ನಾವು ಕೆಲಸ ಮಾಡ್ಕೊಂಡು ನಮ್ಮ ಪಾಡಿಗೆ ಅವ್ನ ಅಧ್ಯಕ್ಷ ಅದನ್ನು ನೋಡ್ಕೊಂಡು ಅಂತ ಅಧ್ಯಕ್ಷ ಅಂತ ಬಂದೇನು ನೋಡೋಲ್ಲ. ನಾವು ಕೊಟ್ಟರೆ ಸಪೋರ್ಟ್ ಮಾತ್ರ ಅಧ್ಯಕ್ಷ ಫೈಟ್ ಮಾಡೋದು. ನಾವು ಇಲ್ಲಿ ಕೂತ್ಕೊಂಡೆ ಅಧ್ಯಕ್ಷ ನೋಡ್ಕೊಳ್ತಾರೆ, ಬೋರ್ಡ್ ಡೈರೆಕ್ಟರ್ ಬಿಡೋದು, ಅವ್ನಿಗೇನಾಗಬೇಕು ಅಧ್ಯಕ್ಷ. ನಾವು ಕೊಟ್ಟರೆ ತಾನೇ ಸಪೋರ್ಟು, ಅಧ್ಯಕ್ಷನ ಹೋರಾಟ ಮಾಡೋದು. ನಾನು ಯಾವಾಗಲೂ ಹೇಳ್ತೀನಿ, ಲಾಸ್ಟ್ ಟೈಮ್ ಬೇಸಿಗೆಯಲ್ಲಿ ಲಕ್ಷ್ಮೀಪತಿ ಅವರು ಒಂದು ಮಾತು ಹೇಳೋರು, ನಿಮ್ಗೆ ಹೇಳಿರ್ಬೇಕು. ನಾನು ಮೀಟಿಂಗ್ ಕೆಲವು ಸಂದರ್ಭದಲ್ಲಿ ಹೇಳಿದ್ದೀನಿ, ಇಬ್ಬರು ಹೋಗ್ತಾರಂತೆ ಅಧ್ಯಕ್ಷರು, ರಾಜ್ಯ ಸರ್ಕಾರಿ ನೌಕರ ಅಧ್ಯಕ್ಷರು ಸೆಡಾಸಿನಿಯರ್ ಯಾರಿದ್ದಾರೆ ಅವರು ಲಕ್ಷ್ಮೀಪತಿ ಅವರು ಹೋಗ್ತಾರಂತೆ ಬೇಸಿಗೆಯಲ್ಲಿ. ಎಲ್ಲಿ ನಡೆದಿರೋದು ನಾನು ಹುಟ್ಟಾಕೊಂಡು ಹೇಳ್ತಾ ಇರೋದಲ್ಲ. ಫಸ್ಟು CM ರಾಜ್ಯ ಸರ್ಕಾರಿ ನೌಕರ ಅಧ್ಯಕ್ಷರು ಕರೀತಾರಂತೆ, ಕೊಟ್ಟಷ್ಟು ತೊಗೊಂಡೋಗಿ ಒಳಗಾಗಿ ಕೇಸ್ ಹಾಕ್ತೀನಿ ಅಂತ. ಆಯ್ತಾ, ನೀವು ಎಷ್ಟು ಕೊಡ್ತೀರ ತೊಗೊಂಡೋರು. ನೆಕ್ಸ್ಟ್ ಕೆಪಿಸಿಸಿ ನೌಕರ ಅಧ್ಯಕ್ಷರು ಲಕ್ಷ್ಮೀಪತಿ ಹೋಗ್ತಾರಂತೆ, ನಿಮಗೂ ಅದೇ ಹೇಳೋದ್ಕೊಣ ಅಂದ್ರಂತೆ. ಸರ್, ನಿಮಗೆ ಪವರ್ ಇದೆ, ನೀವು ಒಳಗಾಗಿ ನಾನು ಒಳಗೆ ಹೋಗಿ ತಯಾರಿರ್ತೀನಿ. ನಾನು ಹೋಗಿದ್ದು 5 ನಿಮಿಷಕ್ಕೆ ಇಡೀ ಕರ್ನಾಟಕದಲ್ಲಿ ಕರೆಂಟ್ ಕೊಲಾಪ್ಸ್ ಆಗ್ಬಿಡುತ್ತೆ, ನಮ್ಮ ಲೈನ್ ಮ್ಯಾನ್ಗಳು ಸರಿ ಇಲ್ಲ, ಎಲ್ಲ ಟ್ರಾನ್ಸ್ಫರ್ ಮಾಡಿ ಬಿಟ್ಬಿಡ್ತಾರಂತ. ಅದೇ ಮಾತು ಹೇಳಿ ಎದ್ದು ಬರ್ತಾರಂತೆ. ಆಮೇಲೆ CM ಅವರು ಯಾರು ಕರೆಕ್ಟ್ ಕೇಳಿದಾಗ ಏನಪ್ಪ ಹೌದು ಸರ್ ಅದಾಗಲ್ಲ, ಮತ್ತು ವಾಪಸ್ ನಾವು ಅವ್ರಿಗೆ ಕರೆಸಿದ್ರೆ 3 ತಿಂಗಳಾಗುತ್ತೆ ರಾಜ್ಯದಲ್ಲಿ ಕರೆಂಟ್ ಕೊಡೋಕೆ ಅನ್ನೋದು. ಲಕ್ಷ್ಮೀಪತಿ ಯಾಕೆ ಹೇಳಿದ್ರು ಆ ಮಾತು ಹೇಳಿ? ನಮ್ಮ ಮೇಲೆ ಇಟ್ಟಿರೋ ಭರವಸೆ, ನಮ್ಮ ಲೈನ್ಮನ್ ಸ್ಟಾಫ್ ಮೇಲೆ ಇಟ್ಟಿರೋ, ನಮ್ಮ ಏನು ನಾವು ಅಧಿಕಾರಿ ಎಲ್ಲ ಇದ್ದೀವಿ, ಎಲ್ಲರ ಮೇಲೆ ಇಟ್ಟಿರೋ ಭರವಸೆ. ನಾನು ಒಳಗೆ ಹೋದ್ರೆ ಅವ್ರು ಈಗ ಬಂದೇ ಬರ್ತಾರೆ ಹೋರಾಟಕ್ಕಂತ ಭರವಸೆ ಎಲ್ಲ ಹೇಳಿರ್ತಾರೆ. ಹೇಳಿದ ತಕ್ಷಣ 20% ಬೇಸಿಗೆ ತೊಗೊಂಡ್ರಲ್ಲ, 22 ತೊಗೊಂಡು ಬಂದರು. ನನಗೆ ದಯವಿಟ್ಟು ಏನು ಜನರೇಷನ್ ಇದ್ದಾರೆ, ನಮ್ಮದು 10 ವರ್ಷ ಮುಗೀತು. ನಂಗೆ ಇವತ್ತು ಕಳಿಸಿದ್ರು ಸೆಟಲ್ಮೆಂಟ್ ಮಾಡೋರು ಪೆನ್ಷನ್ ಕೊಡಲೇಬೇಕು, ಹೇಳೋದಲ್ಲ, ರೂಲ್ಸ್ ಪ್ರಕಾರ ಕೊಟ್ಟೇ ಕೊಡ್ತಾರಂತ. ನನಗೋಸ್ಕರ ಅಲ್ಲ ಹೋರಾಟ, ಒಬ್ಬ ಲೀಡ್ರಾಗಿ ಬಂದಿರಲ್ಲ. ನೀವು ಹೆಂಗೆ ಜನ್ರೇಷನ್ಗೋಸ್ಕರ ಹೋರಾಟ ಮಾಡೋಕೆ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು. ದಯವಿಟ್ಟು ಕೆಲಸ ಮಾಡಿ. ಸಂಘ ಏನು ಕರೆ ಕೊಡುತ್ತೆ ಕರೆಗೆ ಭದ್ರಾಗಿರಿ, ನಾಳೆ ಕೊಡ್ಬೋದು. ಅವರು ಕೆಲಸಕ್ಕೆ ಬೈಕೌಟ್ ಮಾಡಿ ಅಂತ ಬೈಕೌಟ್ ಮಾಡಿ, ಯಾವನ ಅಣ್ತಮ್ಮ ಕರೆದ್ರು ಕರೆಂಟ್ ರಿಪೇರಿ ಮಾಡಕ್ಕೆ ಹೋಗ್ಬಿಡಿ. ಬೈಕೌಟ್ ಕೊಟ್ಮೇಲೆ ಇಲ್ಲಿ ಇವತ್ತು ಮಾಡಕ್ಕೆ ಹೋಗ್ಬಿಡಿ. ಆಮೇಲೆ ಇವತ್ತು ಮಾಡ್ಬಿಟ್ಟಿರ ನನಗೆ ಒಳಗಾಗ್ಬಿಡ್ತಾರೆ. ಆಯ್ತಾ, ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಂತಾನೆ ಮಾಡ್ತಿರ್ತಾನೆ ಅಂತೇಳಿ. ಕ್ಯಾಪ್ಟನ್ ಎಂಪ್ಲಾಯ್ಸ್ ಯೂನಿಯನ್ ಜಿಂದಾಬಾದ್, ಕ್ಯಾಪ್ಟನ್ ಎಂಪ್ಲಾಯ್ಸ್ ಯೂನಿಯನ್ ಜಿಂದಾಬಾದ್. ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ.